ಕರ್ನಾಟಕ LMSಗೆ ಸ್ವಾಗತ. ನನ್ನ ಹೆಸರು ವಿಷ್ಣು KS. ಈ ಸೆಷನ್ನಲ್ಲಿ AFC, ABC, AC ಮತ್ತು MC ಇವುಗಳ ನಡುವಿನ ಸಂಬಂಧದ ಬಗ್ಗೆ ನಾವು ತಿಳಿದುಕೊಳ್ಳೋಣ. This table show the relationship between AFC, ABC, AC and MC. This table show the cost concepts such as average fixed cost, average variable cost, average total cost and marginal cost are related to each other as the quantity produced changes. We can see how each of these costs behave as we increase the number of units we produce from 1 to 10. As per the above table, it can be observed that AFC decreases continuously as the output increases. ABC initially decreases with the increase in output. After a certain point, as the output increases further, ABC increases due to the operations of law of diminishing returns. AC is the sum of ABC and AFC, and it also decreases initially like ABC and then increases slowly. MC also decreases rapidly and then increases with the increase in output. ಕೋಷ್ಟಕದಂತೆ ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ವೆಚ್ಚ ಅಥವಾ ಸರಾಸರಿ ಒಟ್ಟು ವೆಚ್ಚ ಮತ್ತು ಸೀಮಾಂತ ವೆಚ್ಚಗಳು ಪರಸ್ಪರ ಹೇಗೆ ಸಂಬಂಧವನ್ನು ಹೊಂದಿದವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಉತ್ಪಾದನಾ ಘಟಕಗಳ ಸಂಖ್ಯೆಯನ್ನ 1ರಿಂದ 10ಕ್ಕೆ ಹೆಚ್ಚಿಸುತ್ತಾ ಹೋದಂತೆ ಪ್ರತಿಯೊಂದು ವೆಚ್ಚವು ಹೇಗೆ ವರ್ತಿಸುತ್ತದೆ ಅನ್ನುವುದನ್ನ ಈ ಕೋಷ್ಟಕ ನಮಗೆ ತೋರಿಸಿಕೊಡುತ್ತೆ. ಕೋಷ್ಟಕದಂತೆ ಉತ್ಪನ್ನ ಪ್ರಮಾಣ ಹೆಚ್ಚುತ್ತಾ ಹೋದಂತೆ FC, AFC ನಿರಂತರವಾಗಿ ಕಡಿಮೆಯಾಗುತ್ತಾ ಹೋಗುತ್ತಿರುವುದನ್ನು ನಾವು ಗಮನಿಸಬಹುದು. ಅದೇ ರೀತಿ ABCಯು ಉತ್ಪನ್ನ ಪ್ರಮಾಣದ ಹೆಚ್ಚಳದೊಂದಿಗೆ ಆರಂಭದಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತೆ. ಆದರೆ ಒಂದು ಹಂತದ ನಂತರ ಉತ್ಪನ್ನ ಪ್ರಮಾಣ ಇನ್ನೂ ಹೆಚ್ಚಿದಂತೆ ABCಯು ಇಳಿಮುಖ ಪ್ರತಿಫಲ ನಿಯಮದ ಕಾರ್ಯಾಚರಣೆಯ ಕಾರಣದಿಂದಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. AC ರೇಖೆಯು AC ಕಾಲಂ AFC ಮತ್ತು ABCಗಳ ಮೊತ್ತವಾಗಿದ್ದು ಇದು ಸಹ ABCಯಂತೆ ಆರಂಭದಲ್ಲಿ ಕಡಿಮೆಯಾಗುತ್ತದೆ, ನಂತರ ನಿಧಾನವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ. ಉತ್ಪನ್ನದ ಹೆಚ್ಚಳದೊಂದಿಗೆ MC ವೇಗವಾಗಿ ಕಡಿಮೆಯಾಗುತ್ತದೆ, ನಂತರ ಹೆಚ್ಚು. The diagram visually represents the relationship between cost curve. We can see that the average fixed cost, average variable cost, average cost and marginal cost curve. Notice how ABC and ATC curve are U-shaped and the AFC curve is a downward sloping curve. First, all of the cost curve like MC, ABC and AC are typically U-shaped in short run. This is because the law of diminishing marginal returns. A very important point is that the marginal cost curve intersect both ABC and AC curve at their minimum point. Also, MC curve reaches its minimum point before ABC curve, and the ABC curve reaches its minimum point before
the AC curve. Another key point is that the average cost curve is always above the average variable cost curve. This is because AC is the sum of AVC and AFC. As output increases, the vertical distance between AC and AVC curve shrinks because the AFC is continuously declining. ರೇಖಾಚಿತ್ರದಲ್ಲಿ ಎಂಸಿ, ಎವಿಸಿ, ಎಸಿ ಮತ್ತು ಎಎಫ್ಸಿ ರೇಖೆಗಳು ಯಾವ ರೀತಿ ಸಂಬಂಧವನ್ನು ಹೊಂದಿದವೆ ಅನ್ನುವುದನ್ನು ನಾವು ಕಾಣಬಹುದು. ಮುಖ್ಯವಾಗಿ ಎಂಸಿ, ಎಬಿಸಿ ಮತ್ತು ಎಸಿ ರೇಖೆಗಳು ಯು ಆಕಾರದಲ್ಲಿರುವುದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಇಳಿಕೆ ಪ್ರತಿಫಲ ನಿಯಮದ ಕಾರಣದಿಂದಾಗಿ ಸಂಭವಿಸುತ್ತೆ. ಆರಂಭದಲ್ಲಿ ಸ್ಥಿರ ಅಂಶಗಳಿಗೆ ಹೆಚ್ಚು ಬದಲಾಗುವ ಉತ್ಪಾದನಾಂಗಗಳನ್ನು ಸೇರಿಸುತ್ತಾ ಹೋದಂತೆ ಆರಂಭದಲ್ಲಿ ಉತ್ಪಾದಕತೆ ಹೆಚ್ಚಾಗುತ್ತೆ. ಇದರಿಂದಾಗಿ ಸೀಮಾಂತ ವೆಚ್ಚ ಮತ್ತು ಸರಾಸರಿ ವೆಚ್ಚಗಳು ಇಳಿಕೆಯಾಗೋದಕ್ಕೆ ಪ್ರಾರಂಭವಾಗ್ತದೆ. ಒಂದು ನಿರ್ದಿಷ್ಟ ಹಂತದ ನಂತರ ಹೆಚ್ಚುವರಿ ಬದಲಾಗುವ ಉತ್ಪಾದನಾಂಗಗಳನ್ನು ಬಳಸುತ್ತಾ ಹೋದಂತೆ ಉತ್ಪಾದಕತೆ ಕಡಿಮೆಯಾಗುತ್ತಾ ಹೋಗುತ್ತೆ. ಇದರಿಂದಾಗಿ ಸೀಮಾಂತ ವೆಚ್ಚ ಮತ್ತು ಸರಾಸರಿ ವೆಚ್ಚಗಳು ಏರಿಕೆಯಾಗೋದಕ್ಕೆ ಆರಂಭ ಆಗ್ತವೆ. ಎಂಸಿ ರೇಖೆಯ ಕನಿಷ್ಠ ಬಿಂದು ಎವಿಸಿ ರೇಖೆಯ ಕನಿಷ್ಠ ಬಿಂದುವಿಗಿಂತ ಮೊದಲು ಬರುತ್ತೆ ಮತ್ತು ಎವಿಸಿ ರೇಖೆಯ ಕನಿಷ್ಠ ಬಿಂದುವು ಎಸಿ ರೇಖೆಯ ಕನಿಷ್ಠ ಬಿಂದುವಿಗಿಂತ ಮೊದಲು ಬರುತ್ತದೆ. ಏಕೆಂದರೆ ಎಂಸಿ ರೇಖೆಯು ಹೆಚ್ಚುವರಿ ಘಟಕಕ್ಕೆ ಸಂಬಂಧಿಸಿದಂತೆ ಮಾಡಲಾಗುವಂತಹ ವೆಚ್ಚವನ್ನ ಪ್ರತಿನಿಧಿಸುತ್ತೆ ಮತ್ತು ಉತ್ಪಾದಕತೆಯ ಬದಲಾವಣೆಯಿಂದಾಗಿ ಎಂಸಿ ರೇಖೆಯು ತುಂಬಾ ವೇಗವಾಗಿ ಪ್ರತಿಕ್ರಿಯಿಸುವಂತಹ ಲಕ್ಷಣವನ್ನ ಹೊಂದಿರುತ್ತೆ. ಒಂದು ಪ್ರಮುಖವಾದಂತಹ ನಿಯಮ ಅಂದ್ರೆ ಎಂಸಿ ರೇಖೆಯು ಯಾವಾಗಲೂ ಎವಿಸಿ ಮತ್ತು ಎಸಿ ರೇಖೆಗಳನ್ನು ಅವುಗಳ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ, ಕೆಳಗಿನಿಂದ ಛೇದಿಸಿ ಮೇಲಕ್ಕೆ ಚಲಿಸುತ್ತದೆ. ಎಸಿ ರೇಖೆಯು ಯಾವಾಗಲೂ ಎಬಿಸಿಗಿಂತ ಹೆಚ್ಚಾಗಿರುತ್ತದೆ, ಏಕೆಂದರೆ ಎಸಿಯು ಎಬಿಸಿ ಮತ್ತು ಎಎಫ್ಸಿಗಳ ಮೊತ್ತವಾಗಿರುತ್ತೆ. ಎಎಫ್ಸಿಯು ಯಾವಾಗಲೂ ಧನಾತ್ಮಕವಾಗಿರುತ್ತದೆ, ಏಕೆಂದರೆ ಒಟ್ಟು ಸ್ಥಿರ ವೆಚ್ಚ 0 ಆಗೋದಕ್ಕೆ ಅವಕಾಶ ಇಲ್ಲ. ಈ ಕಾರಣದಿಂದಾಗಿ ಉತ್ಪಾದನೆ ಹೆಚ್ಚಿದಂತೆ ಎಎಫ್ಸಿ ಕಡಿಮೆಯಾಗುತ್ತಾ ಹೋಗೋದ್ರಿಂದಾಗಿ ಎಸಿ ಮತ್ತು ಎಬಿಸಿ ರೇಖೆಗಳ ನಡುವಿನ ಲಂಬ ಅಂತರವು ನಿರಂತರವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದರ ಅರ್ಥ ಅವು ಒಂದಕ್ಕೊಂದು ಹತ್ತಿರವಾಗ್ತಾ ಹೋಗ್ತವೆ ಅಂತಂದು. ಇಲ್ಲಿಯವರೆಗೆ ನಾವು ಎಸಿ, ಎಬಿಸಿ, ಎಎಫ್ಸಿ ಮತ್ತು ಎಂಸಿ ರೇಖೆಗಳ ನಡುವಿನ ಸಂಬಂಧವನ್ನ ನಾವು ಅಧ್ಯಯನ ಮಾಡಿದ್ವಿ. ಥ್ಯಾಂಕ್ ಯು.